ದಕ್ಷಿಣದ ಉಪಚುನಾವಣೆಯ ಪ್ರಯುಕ್ತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರಾದಂಥ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೆ ಒಂದು ವಾರ್ಡ್ ಕೊಟ್ಟಿದ್ದಾರೆ. ವಾರ್ಡಿನ ನಮ್ಮ ನಾಯಕರಾದಂಥ ಚಂದ್ರಪ್ಪ ಅವರಿದ್ದಾರೆ, ವಿಶ್ವನಾಥ್ ಇದ್ದಾರೆ, ನಮ್ಮ ಸಿದ್ದೇಶು, ಶಿವಾಜಿ ಮತ್ತು ಅಬ್ದುಲ್ ಖಾದರ್ ಅವರು, ಭಾಳಷ್ಟು ಜನ ಈ ಭಾಗದ ದಾವಣಗೆರೆ ನಾಯಕರು ಅವರ ನಾಯಕತ್ವದ ಒಂದು ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಇವತ್ತು ನಾನು ಶಿವಶಂಕರಪ್ಪ ಸಾಹೇಬ್ರನ್ನ ಜ್ಞಾಪಿಸ್ಕೋಬೇಕಾಗಿದೆ. ಅವರು ನನಗೆ ಭಾಳ ಸಂತೋಷ ಆಗಿದೆ ಏನು ಅಂತಂದರೆ, ಪ್ರತಿಯೊಂದು ವಾರ್ಡ್ಗಳ ರಸ್ತೆಗಳ ಅಭಿವೃದ್ಧಿನ ಭಾಳಷ್ಟು ಚೆನ್ನಾಗಿ ಮಾಡಿರೋಂಥದ್ದೇ ಒಂದು ಶಕ್ತಿ ಇದೆ. ಮತ್ತು ಅವರು ಇಲ್ಲಿವರೆಗೂ ಪ್ರೀತಿಲಿ ಜನರ ಮಧ್ಯೆ ಬೆರೆತು ಅವರಿಗೆ ಕೊಟ್ಟಂಥ ಒಂದು ಸಮಸ್ಯೆಗಳ ಪರಿಹಾರದ ಒಂದು ಶಕ್ತಿ ಮತ್ತು ವಿಶೇಷವಾಗಿ ಅವರ ಗುಣ, ವ್ಯಕ್ತಿತ್ವ ಒಂದು ಬೆಳಕು ಇವತ್ತು ಕಾಣಿಸ್ತಾ ಇರೋಂಥದ್ದು. ಪ್ರತಿಯೊಂದು ಮನೆಗಳಲ್ಲೂ ಅವರನ್ನು ಸ್ಮರಿಸ್ಕೊತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಏನು ಸಂತೋಷ ಅಂತಂದರೆ, ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಯಲ್ಲಿ ಅಭಿವೃದ್ಧಿಯ, ಪ್ರೀತಿಯ ಒಂದು ಶಕ್ತಿಯ ಬುನಾದಿಯ ಮಧ್ಯೆ ನಾವೆಲ್ಲ ಬಂದು ಕೆಲಸ ಮಾಡ್ತಿರೋಂಥದ್ದು ಭಾಳಷ್ಟು. ಮತ್ತು ಅವರ ನಾಯಕರುಗಳು ಭಾಳಷ್ಟು ಹುಮ್ಮಸ್ಸಲ್ಲಿ ಅವರ ಅಪ್ಪಾಜಿ ಅಂತ ಕರೀತಾರೆ, ಅವರಿಗೆ ವಿಶೇಷವಾಗಿ ಅವರ ಕುಟುಂಬದವ್ರು ನಿಂತಿರೋದ್ರಿಂದ ಹೆಚ್ಚಿನ ಒಂದು ಶಕ್ತಿಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಿರೋಂಥದ್ದೇ ಒಂದು ವಿಶೇಷತೆ ಅಂತ ಹೇಳಬಲ್ಲೆ. ನಮ್ಮ ಅಬ್ಸರ್ವರ್ ಸೈಯದ್ ಅವ್ರು ಬಂದಿದ್ದಾರೆ, ಮತ್ತು ರಾಜು ಅವ್ರು ಬಂದಿದ್ದಾರೆ, ಮತ್ತು ನಮ್ಮ ನಾಯಕರುಗಳೆಲ್ಲ ಕುಣಿಗಲಿಂದನೂ ಸಹ ರಾಜಣ್ಣ ಮತ್ತು ಬೋರೇಗೌಡ ಮತ್ತು ನಾರಾಯಣ ಆದಿಯಾಗಿ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಚುನಾವಣೆಯ ಒಂದು ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದೀವಿ. ಸೊ ದಕ್ಷಿಣ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಈ ಬಾರಿ ಬದಲಾವಣೆ ತನ್ನಿ ಅಂತ BJಪಿಯವರು ಮತಯಾಚನೆ ಮಾಡ್ತಾರೆ. ವಿರೋಧ ಮಾಡ್ತಾರೆ. ಅವ್ರ ಪಾಡ್ಗವ್ರು ಮಾಡ್ಕೊಳ್ಳಿ. ಇವತ್ತೇನಿದೆ ಎದುರುಗಡೆ ಸಾಕ್ಷಿ ಇದೆ, ಅಭಿವೃದ್ಧಿಯ ಸಾಕ್ಷಿ. ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಮನೆಯಲ್ಲೂ ಶಾಮನೂರು ಶಿವಶಂಕರಪ್ಪ ಬಿಟ್ಟೋದಂಥ ಒಂದು ಚರಿತ್ರೆ ಇದೆ. ಸೊ ಹಾಗಾಗಿ ನಾವು ವಿರೋಧ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಪಕ್ಷದ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಕೊಡುಗೆ ಅಪಾರವಾಗಿದೆ ಅಂತ ಹೇಳಬಲ್ಲೆ ನಾನು. ಶ್ರೀಮಂತ ಮತ್ತು ಬಡವನ ಮಧ್ಯೆ ಈ ಚುನಾವಣೆ, ಮತದಾರರು ಬಡವನ ಪರ ಇರ್ತಾರೆ. ಹೌದು, ನಾವು ಪ್ರೀತಿಲಿ ಶ್ರೀಮಂತರಿದ್ದೀವಿ, ಅವರು BJಪಿಯವರು ಪ್ರೀತಿಲಿ ಬಡಸ್ತನ ಇದೆ. ಯಾಕೆಂದರೆ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಇವತ್ತು ಏನಾದರೂ ಎಲ್ಲ ಜಾತಿವಾರು ಏನಾದ್ರು ಹುಡುಕ್ಬೇಕು ಅಂದರೆ ದಾವಣಗೆರೆಯಲ್ಲಿದೆ. ಇವತ್ತು ಸುಮಾರು 6 ಬಾರಿ ಶಾಸಕರಾಗಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ಶಾಮನೂರು ಶಿವಶಂಕರಪ್ಪನ ಪ್ರತಿ ಲಿಂಗಾಯತರ ಥರ ನೋಡ್ತಿರಲಿಲ್ಲ, ಅವ್ರನ್ನ ಎಲ್ಲೋ ಒಂದು ಕಡೆ ದೊಡ್ಡ ಮನೆಯ ಯಜಮಾನ್ ಥರ ನೋಡ್ತಿದ್ದಂಥದ್ದು. ಸೊ ಹಾಗಾಗಿ ಇವತ್ತು ಸಮರ್ಥ ಅವರು ಅವರ ಮೊಮ್ಮಗನಾಗಿದ್ಕೊಂಡು ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಕೊಟ್ಟಂಥ ಮಾರ್ಗದರ್ಶನದ ಮೇರೆಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕೊಟ್ಟಂಥ ಆಯವ್ಯಯದ ಅಭಿವೃದ್ಧಿಯ ಬಜೆಟಿನ ಮೇಲೆಗೆ ಈ ಒಂದು ಚುನಾವಣೆಯಲ್ಲಿ ಗೆಲುವು ನಮ್ಮದೇ ಅಂತ ಹೇಳ್ಬೋದು. ಸೊ ನಿಮ್ಮ ವಾರ್ಡಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ನಾನು ಪ್ರತಿಯೊಬ್ಬರು ಮನೆಗೂ ಹೋಗಿದ್ದೀನಿ. ನಾನೊಂದು 5 ದಿನದಿಂದ ಭಾಳಷ್ಟು ಸಂತೋಷ ಏನು ಅಂತಂದರೆ, ಅದು ನಿಮ್ಗೆ ಎಲ್ಲರಿಗೂ ತಿಳಿಬೇಕು. ಗ್ಯಾರಂಟಿ ಸ್ಕೀಮ್ನ ಬೆಂಗಳೂರಲ್ಲಿ BJಪಿಯವರು ಬೆಳಗ್ಗೆದ್ದೇ ಹಿಡ್ಕೇನೆ ಬ್ಯೂಗಲ್ ಹಿಡ್ಕೊಂಡು ಸರಿ ಇಲ್ಲ ಅಂತ ನಿಲ್ಲಿಸ್ಬೇಕು ಅಂತಿರ್ತಾರೆ. ಅವ್ರು ಬಂದು ಹಳ್ಳಿಗಳಲ್ಲಿ ಕೇಳಬೇಕು. ಇದೊಂದು 3 ಟೈರ್ ಸಿಟಿ ಇದು. ಎಲ್ಲರ ಮನೇಲೂ 2,000 ರೂಪಾಯಿ ಅಂತ ಅಂದರೆ ಅದ್ರ ಕೊಡ್ತಾರಂಥ ಶಕ್ತಿಯ ಗೆಲುವು, ನಗು ಭಾಳಷ್ಟು ನನಗೆ ಸಂತೋಷ ಆಗಿದೆ. ಅದ್ರ ಜೊತೆ ಹೆಣ್ಮಕ್ಳಂತೂ ಭಾಳ ಉತ್ಸಾಹದಲ್ಲಿ ನಮಗೆ ಫ್ರೀ ಬಸ್ ಮಾಡಿದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ಅದ್ರ ಜೊತೆ ಕರೆಂಟ್ ಫ್ರೀ ಮಾಡಿದ್ದಾರೆ ಅನ್ನೋದಿದೆ. ಹಾಗಾಗಿ ಎಲ್ಲರೂ ಸಂತೋಷದಲ್ಲಿ.